ಕಾಂಗ್ರೆಸ್ ಅಧಿಕಾರಕ್ಕೋಸ್ಕರ ಇರುವ ಪಕ್ಷವಲ್ಲ, ಮುಕ್ತ ಚುನಾವಣೆ ನಡೆಸುವ ಉದ್ದೇಶದಿಂದ ಮತಗಳ್ಳತನ ತಡೆಯಬಹುದು ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದರು. ಪಟ್ಟಣದ ಕನಕಭವನದಲ್ಲಿ ಎಚ್ಡಿ ಕೋಟೆ ಸರಗೂರು ಯುವ ಕಾಂಗ್ರೆಸ್ ಘಟಕ ಮತ್ತು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ವತಿಯಿಂದ ನಡೆದ ಯುವ ಸಮ್ಮೇಳನ ಮತ್ತು ಯುವ ಕಾಂಗ್ರೆಸ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಮತಕಳವು ವಿರುದ್ಧ ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಮತಕಳವು ವಿರುದ್ಧ ಹೋರಾಡಲು ಸಹಿ ಸಂಗ್ರಹಣೆ ಮಾಡುವ ಯೋಜನೆಯನ್ನು ಎಲ್ಲಾ ಕಡೆ ನಡೆಸಲಾಗುತ್ತಿದೆ. ಮುಕ್ತ ಚುನಾವಣೆಯನ್ನು ನಡೆಸುವ ಉದ್ದೇಶದಿಂದ ಮತಗಳ್ಳತನವನ್ನು ತಡೆಯಬಹುದು. ಮತಗಳ್ಳತನದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ದೇಶದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಆರ್ಎಸ್ಎಸ್ ಬಿತ್ತುತ್ತಿರುವ ವಿಷ ಬೀಜವನ್ನು ಕಿತ್ತೊಗೆಯಲು ಯೂತ್ ಕಾಂಗ್ರೆಸ್ ಪಣ ತೊಡಬೇಕು. ಯೂತ್ ಕಾಂಗ್ರೆಸ್ಗೆ ಪಕ್ಷದಲ್ಲಿ ವಿಶೇಷ ಸ್ಥಾನಮಾನವಿರುವುದರಿಂದ ಅವರಿಂದ ವಿಶೇಷ ಸೇವೆ ಅಗತ್ಯವಿದ್ದು ಆರ್ಎಸ್ಎಸ್ನನ್ನು ಬುಡ ಸಮೇತ ಕಿತ್ತೊಗೆಯಲು ಸಂಪೂರ್ಣ ಶ್ರಮಿಸಬೇಕೆಂದು ಕರೆ ನೀಡಿದರು. ನಂತರ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ಯುವಕರು ದೇಶಾದ್ಯಂತ ಕಾಂಗ್ರೆಸ್ ಬೆಂಬಲಿಸುವ ಮೂಲಕ ರಾಹುಲ್ ಗಾಂಧಿಯನ್ನು ಪ್ರಧಾನಿ ಮಾಡಬೇಕು. ಯುವ ಕಾಂಗ್ರೆಸ್ ಬಲಿಷ್ಠ ಮಾಡುವ ನಿಟ್ಟಿನಲ್ಲಿ ಪ್ರತಿ ಬೂತ್ನಲ್ಲಿ 10 ಮಂದಿಯ ತಂಡವನ್ನು ಕಟ್ಟಿ ಪಕ್ಷ ಕಾರ್ಯಚಟುವಟಿಕೆಗಳನ್ನು ನಡೆಸಬೇಕೆಂದರು. ನಂತರ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಎದುರಾಗಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರವು ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಲು ಯೋಜನೆ ರೂಪಿಸಲಿದೆ ಎಂದರು. ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಎಚ್ಎಸ್ ಮಂಜುನಾಥ್, ಜಿಲ್ಲಾಧ್ಯಕ್ಷ ಬಿಜೆ ವಿಜಯಕುಮಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು, ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಎಚ್ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕನಿಷ್ಠ ಪಕ್ಷ 25,000 ಜನತಾದ್ರೂ ಸಹಿ ಸಂಗ್ರಹಣೆ ನೀವು ಮಾಡಬೇಕು. ಮತ್ತು ಮನೆಗಳಿಗೂ ಕೂಡ ನೀವು ಈ ಒಂದು ಮತಗಳ್ಳತನ ಹೇಗೆ ಬಿಜೆಪಿ ಪಕ್ಷ ಮಾಡ್ತಾ ಇದೆ, ಅಧಿಕಾರಕ್ಕೆ ವಾಮ ಮಾರ್ಗದಿಂದ ಅಡ್ಡದಾರಿಯಿಂದ ಅಧಿಕಾರಕ್ಕೆ ಬರ್ತಿದೆ ಅನ್ನೋದನ್ನು ಜನಕ್ಕೆ ತಿಳಿಸ್ಕೊಡ್ಬೇಕು. ಯೂತ್ ಕಾಂಗ್ರೆಸ್ ಅವ್ರಿಗೂ ಕೂಡ ಇದರೊಳಗೆ ಬಹಳ ದೊಡ್ಡ ಪಾತ್ರ ಇದೆ. ಯಾಕೆ ಅಂತಂತಂದರೆ ಹೊಸದಾಗಿ ಯಾರು ಯುವಕರು ನೋಂದಣಿ ಮಾಡ್ಕೊಳ್ತಾರೆ ಅವ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಪ್ರತಿಯೊಂದು ಬೂತ್ನಲ್ಲೂ ಅಟ್ಲೀಸ್ಟ್ ಒಂದು 5 ಜನ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆ ಒಂದು ಬೂತ್ನಲ್ಲಿ ಯಾರು ಹೊಸದಾಗಿ ಮತಪಟ್ಟಿಗೆ ಸೇರ್ತಾರೆ, ಯುವಕರು 18 ವರ್ಷಕ್ಕೆ ಹೊಸದಾಗಿ 18 ವರ್ಷ ತುಂಬಿ ಮತದಾರ ಪಟ್ಟಿಗೆ ಬರ್ತಾರೆ, ಅವ್ರ ಬಗ್ಗೆ ನೀವು ಮಾಹಿತಿ ಇಟ್ಕೊಂಡಿರ್ಬೇಕು. ಯಾಕೆಂತಂದರೆ ಕೆಲವು ಕಡೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಯಾರು 90 ವರ್ಷದ ಮುದುಕರು, 80 ವರ್ಷದ ಮುದುಕರು ಅವ್ರಿಗೆ ಹೊಸದಾಗಿ ಮತದಾರ ಪಟ್ಟಿಗೆ ಸೇರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಹೊಸದಾಗಿ ಮತದಾರ ಪಟ್ಟಿಗೆ ಯಾರು ಸೇರಿಸ್ತಾರೆ ಯುವಕರು ಅವ್ರ ಬಗ್ಗೆ ನೀವು ಮಾಹಿತಿ ಇಟ್ಕೋಬೇಕು. ಪ್ರತಿ ಬೂತ್ನಲ್ಲೂ ಕೂಡ ಹೊಸದಾಗಿ ಯಾರು ಸೇರ್ತಾರೆ ಅದ್ರ ಬಗ್ಗೆ ಮಾಹಿತಿ ಇಟ್ಕೊಂಡು ಅದರೊಳಗೆ ಏನಾದರೂ ಅವ್ಯವಹಾರ ಆದರೆ ಅದನ್ನು ತಕ್ಷಣ ಶಾಸಕರ ಗಮನಕ್ಕೆ ಅಥವಾ ನಾಯಕರ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು. ಹಾಗಾಗಿ ಯೂತ್ ಕಾಂಗ್ರೆಸ್ ಅವರು ಕೂಡ ಈ ಒಂದು ಸಹಿ ಸಂಗ್ರಹಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಕಾಂಗ್ರೆಸ್ ಪಕ್ಷನ ಬಲಪಡಿಸಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ಕಾಂಗ್ರೆಸ್ ಪಕ್ಷ ಅಂತಂತಂದರೆ ಯಾವಾಗಲೂ ಕೂಡ ಕೇವಲ ರಾಜಕೀಯ ಮಾಡುವ ಪಕ್ಷ ಅಲ್ಲ, ಕೇವಲ ಅಧಿಕಾರಕ್ಕೋಸ್ಕರ ರಾಜಕೀಯ ಮಾಡುವಂಥ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದೇ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ, ಸ್ವಾತಂತ್ರ್ಯನ ಗಳಿಸಬೇಕು ಅಂತೇಳಿ, ದೇಶಕ್ಕೋಸ್ಕರ, ದೇಶ ಸೇವೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಮ ಪಕ್ಷ ಇರುವಂಥದ್ದು. ಹಾಗಾಗಿ ಒಂದು ನಮ್ಮ ಧ್ಯೇಯ ಏನಪ್ಪ ಅಂತಂದರೆ ಬರೀ ಅಧಿಕಾರಕ್ಕೆ ಬರುವಂಥದ್ದಲ್ಲ, ಸಮಾಜನ ಸುಧಾರಣೆ ಮಾಡಬೇಕು, ನಮ್ಮ ದೇಶನ ಸುಧಾರಣೆ ಮಾಡಬೇಕು, ನಮ್ಮ ದೇಶನ ಮುನ್ನಡೆಯುವಂಗೆ ಮಾಡಬೇಕು, ಆ ಕೆಲಸನ ಮಾಡಬೇಕು. ಅದು ಮಾಡಬೇಕು ಅಂತಂತಂದರೆ ನಮ್ಮ ತತ್ವ ಸಿದ್ಧಾಂತ ಏನಿರುತ್ತೆ ಅದನ್ನು ಬಲವಾಗಿ ನಂಬಿಕೆ ಇಟ್ಕೊಂಡು ಆ ತತ್ವ ಸಿದ್ಧಾಂತನ ಪ್ರಸಾರ ಮಾಡುವಂಥ, ಎಲ್ಲರಿಗೂ ಹರಡುವಂಥ ಕೆಲಸ ಮಾಡಬೇಕು. ಬರೀ ನಾವು ಎಲೆಕ್ಷನಲ್ಲಿ ಗೆದ್ದರೆ ಸಾಲದು. ಇವತ್ತು ಸಮಾಜ ಹಾಳಾಗ್ತಾ ಇದೆ ಕೋಮುವಾದದಿಂದ, ಕೋಮು ದ್ವೇಷದಿಂದ. ಇವತ್ತು ಯಾವುದೋ ಒಂದು ಧರ್ಮದ ವಿರುದ್ಧ ಇನ್ನೊಂದು ಧರ್ಮನ ಎತ್ಕಟ್ಟಿ ಈ ಧರ್ಮದವರಿಂದನೇ ದೇಶ ಹಾಳಾಗ್ತಿರೋದು, ಅವ್ರ ವಿರುದ್ಧ ನೀವೆಲ್ಲ ಹೋರಾಡಬೇಕು, ಅವ್ರನ್ನ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಮಾಡಬೇಕು ಅಂತಂತಂದರೆ ಖಂಡಿತ ದೇಶ ಉದ್ಧಾರ ಆಗಲ್ಲ. ಯಾಕೆಂದರೆ ಒಂದು ದೇಶ ಅಂತಂತಂದರೆ ಅಲ್ಲಿ ಹಲವಾರು ಥರ ಜನ ಇರ್ತಾರೆ, ಹಲವಾರು ಧರ್ಮೀಯರು ಇರ್ತಾರೆ, ಹಲವಾರು ಭಾಷಿಕರು ಇರ್ತಾರೆ, ಹಲವಾರು ಸಂಸ್ಕೃತಿಯವರು ಇರ್ತಾರೆ, ಹಲವಾರು ಬಾರಿಗೆ ನಾವು ಪಕ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನನಗೆ ಒಂದು ನೆನಪಾಯಿತು, ಸನ್ಮಾನ್ಯ ಶಾಸಕರು, ಯುವ ಶಾಸಕರಾದಂಥ ಅನಿಲ್ ಚಿಕ್ಕಮಾದ್ ಅವರು 2018 ಚುನಾವಣೆ ಗೆದ್ದಾಗ ಕಾರ್ಯಾಧ್ಯಕ್ಷರಾದಂಥ ಧ್ರುವನಾರಾಯಣ್ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಇತ್ತು. ಇಲ್ಲಿ ಇದೇ ಜಾಗದಲ್ಲಿ ಭಾರಿ ತುಂಬಿದ ಸಭೆಯಲ್ಲಿ ಧ್ರುವಣ್ಣ ಅವ್ರಿಗೆ ಮತ್ತು ಅನಿಲ್ ಅವ್ರಿಗೆ 18 ಚುನಾವಣೆ ಫಸ್ಟ್ ಚುನಾವಣೆ ಗೆದ್ದಾಗ ಒಂದು 2 ಚೀಲ ಹೂವು ಹಾಕಿ ಗೊಂಬೆ ಹೇಳುತ್ತಾ ಇದ್ದೆ ನೀನೇ ರಾಜ್ಕುಮಾರ ಅನ್ನೋ ಒಂದು ದೊಡ್ಡ ಕಾರ್ಯಕ್ರಮ ಈ ಜಾಗದಲ್ಲಿ ಆಗಿತ್ತು. ಮೋಸ್ಟ್ಲಿ ಹಿಂದ್ಗಡೆ ಭಾಳ ಜನ ಕೂತಿದ್ವಿ. ಅದು ಭಾರಿ ಇದೇ ಜಾಗದಲ್ಲಿ ಆಗಿದ್ದ ಕಾರ್ಯಕ್ರಮ. ಅದರಿಂದ ಇವತ್ತು ಆ ಕಾರ್ಯಕ್ರಮ ನೆನಪು ಮಾಡ್ಕೋತಾ ಇದ್ದೀನಿ. ವಿಶೇಷವಾಗಿ ಅನಿಲ್ ಚಿಕ್ಕಮಾದ್ ಅವರು ನನಗೆ ಒಂದು ನೋಡಿದಾಗ ಅನಿಸಿದ್ದು, ನಿಜವಾದ ಯೂತ್ ಕಾಂಗ್ರೆಸ್ ಏನಂತ ಅನಿಸ್ತು ಅಂತಂದರೆ, ಯಾರು ಬಹಳಷ್ಟು ಇಡೀ ದೇಶದಾದ್ಯಂತ ಇವತ್ತು ರಾಹುಲ್ ಗಾಂಧಿ ಅವರ ಬಗ್ಗೆ ಬಹಳ ಅಭಿಮಾನವನ್ನ ಇಟ್ಕೊಂಡು
ನಾವೆಲ್ಲರೂ ಕೂಡ ಮುಂದಿನ ಪ್ರಧಾನಿ ಆಗಬೇಕು ಅಂತಲೂ ಕೂಡ ನಾವು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಇವತ್ತಿಗೆ ಯುವಕರಿಗೆ ಅತಿ ಹೆಚ್ಚು ಆದ್ಯತೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಕಡೆಯಿಂದ ಕೂಡ ನೀಡ್ಕೊಂಡು ಬರ್ತಾ ಇದೆ. ಉದಾಹರಣೆ, ಇವತ್ತು ಭಾಳಷ್ಟು ಜನ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಆದ ನಂತರ ಶಾಸಕರುಗಳಾಗಿ, ಪಾರ್ಲಿಮೆಂಟ್ ಸದಸ್ಯರುಗಳಾಗಿ ಇವತ್ತು ಸೇವೆಯನ್ನು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಸೇವೆಯನ್ನು ಕೂಡ ಇವತ್ತು ಸಲ್ಲಿಸಿರ್ತಕ್ಕಂಥದ್ದು ಕಣ್ಣು ಮುಂದೆ ನೋಡ್ಬೋದು. ಯಾಕಂದರೆ ನಾವು ಗ್ರಾಸ್ ರೂಟಿಂದ ಪಕ್ಷವನ್ನು ಕಟ್ಟೋ ದೃಷ್ಟಿಯಿಂದ ಇವತ್ತು ನಾವು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಮೇಲೆ ನಮ್ಮ ಶಿವರಾಜ್ ಅವರು 2ನೇ ಬಾರಿ ಅಧ್ಯಕ್ಷರಾಗಿದ್ದಾರೆ. ಹಿಂದೆನೂ ಕೂಡ ಭಾಳಷ್ಟು ಜನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇಲ್ಲಿರ್ತಕ್ಕಂಥ ಸೋಮೇಶಣ್ಣ ಅವರವರು, ಪರಶಿವಣ್ಣ ಅವರು, ನರಸಿಂಹಣ್ಣ ಅವರು, ಭಾಳಷ್ಟು ಜನ ಯುವ ಕಾಂಗ್ರೆಸ್ನ ನಯಾಜ್ ಅವರು, ಸಿದ್ದರಾಮ ಅವರು, ಪಾಷಣ್ಣ ಅವರು, ಸತೀಶ್ ಕುಮಾರ್ ಅವರು, ಮತ್ತೆ ಅವರ ಮುಂದೆ ನಿಂತು ಯುದ್ಧವನ್ನು ಮಾಡೋದಕ್ಕೆ ಅಥವಾ ಏನು ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ ಅದಕ್ಕೆ ಅವರು ಬಹಳ ಬುದ್ಧಿವಂತರಿದ್ದಾರೆ. RSSನವರು ನಾವು ಕ್ಲೀನು ಶಾಂತಿವಂತರು ಅಂತೇಳಿ ಅಲ್ಲಿ 2-3 ಪಕಡ್ಗಳನ್ನ ಇಟ್ಕೊಂಡಿದ್ದಾರೆ. ಏನು ಹಿಂದೂ ಮಹಾಸಭಾ ಇದೆ ಅವರನ್ನ ಮುಂದೆ ಇಟ್ಟು ಅವರ ವಿರುದ್ಧ ಅವರನ್ನ ಮುಂದೆ ಇಟ್ಟು ಒಂದು ಹೋರಾಟವನ್ನು ಮಾಡ್ತಾರೆ. ಮಚ್ಚು ಕೊಡ್ಲಿನ ಅವರು ಕೊಡ್ತಾರೆ, ಅವ್ರನ್ನ ಮುಂದೆ ಇಟ್ಟು ಕೆಲಸ ಮಾಡ್ತಾರೆ. ಅಲ್ಲಿರುವಂಥ ಕೆಲಸ ಮಾಡುವಂಥ ಮಕ್ಕಳೆಲ್ಲ ಹಿಂದುಳಿದ ಹುಡುಗರಿರ್ತಾರೆ. ಯಾರಾದರೂ ಕೂಡ ಅವರ ಮಕ್ಕಳು ಮೊನ್ನೆ ನೋಡಬೇಕಿತ್ತು, ರೆಡ್ಡಿ ಅವರು, ಜನಾರ್ದನ್ ರೆಡ್ಡಿ ಏನು ದೇಶವನ್ನ ಕೊಳ್ಳೆ ಹೊಡೆದು IT ED ಎಲ್ಲ ಹೋರಾಟ ಮಾಡಿ ಇವಾಗ ಬಂದ್ಬಿಟ್ಟು ನಾನು RSSನ ಮುಖ್ಯಸ್ಥ, RSSಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಕಾಕಿ ಪ್ಯಾಟು ಒಂದು ಕರಿ ಟೋಪಿ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ. ಮುನಿರತ್ನ ಕೂಡ ಕರಿ ಟೋಪಿ ಹಾಕೊಂಡು ಹೋಗಿದ್ರು. ನಮ್ಮ DCM ಸಾಹೇಬ್ರು ಕರಿ ಟೋಪಿ MLA ಅಂತ ಹೇಳಿದ್ರು, ನೆನಪಿರ್ಬೋದು. ಅವರು ಮಾಡಿರುವಂತ ಎಲ್ಲ ಏನು ಕೆಟ್ಟ ಕೆಲಸಗಳನ್ನ ಇಲ್ಲಿ ವಾಷಿಂಗ್ ಮಿಷಿನ್ ತರ ಕ್ಲಿಯರ್ ಮಾಡಿಕೊಡೋದಕ್ಕೆ ಈಗ RSSನ ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನ ನಾವು ತಿಳ್ಕೋಬೇಕು. ಅವರು ಬಜರಂಗ ದಳವನ್ನ, ಹಿಂದೂ ಮಹಾಸಭಾವನ್ನ ಹುಟ್ಟಾಕಿರೋದನ್ನೇ ನಮ್ಮ ದಲಿತ ಮುಖಂಡರನ್ನ, ದಲಿತ ಯುವಕರನ್ನ ಮುಂದೆ ಇಟ್ಟು ಹೋರಾಟವನ್ನ ಮಾಡಿಸಿ ಅವ್ರ ಮೇಲೆ ಕೇಸ್ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಯಾವುದೇ ಕೊಲೆಗಳಾಗಿದ್ರು ಕೂಡ, ಯಾವುದೇ ಪ್ರಾಣ ಕಳ್ಕೊಂಡಿದ್ರು ಕೂಡ ಎಲ್ಲ ಯುವಕರು ಕೂಡ ಹಿಂದುಳಿದ ವರ್ಗದವರೇ ಆಗಿದ್ದಾರೆ ಹೊರತು ಯಾರು ಕೂಡ ಮೇಲ್ವರ್ಗದವರಾಗಿಲ್ಲ. ದಯಮಾಡಿ ಅದನ್ನ ಓದಿ ತಿಳ್ಕೋಬೇಕು. ದಯಮಾಡಿ ಎಲ್ಲ ಬಂಧುಗಳು, ನಮ್ಮ ಸಂವಿಧಾನವನ್ನ, ನಮ್ಮ ಅಂಬೇಡ್ಕರ್ ಅವರನ್ನ, ಗಾಂಧಿಯನ್ನ ಯಾಕೆ ವಿರೋಧ ಪಡಿಸ್ತಾರೆ ಅಂತಂದ್ರೆ ನಮ್ಮನ್ನ ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಗಿರುವಂಥವ್ರು ಆ ದೇಶ ಕಂಡಂತ ಮಹಾನ್ ವ್ಯಕ್ತಿಗಳಲ್ಲಿ ಗಾಂಧಿ, ಅಂಬೇಡ್ಕರ್ ಅವರು, ನೆಹರು ಅವರು ಬಹಳ ಮುಖ್ಯ. ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದ್ಸಲ ಹೇಳ್ತಾರೆ, ನಮಗೆ ಸ್ವತಂತ್ರ ಬಂದ ನಂತರ ದಯಮಾಡಿ RSSನವರು ಮುಸಲ್ಮಾನರನ್ನ ವೇಷಭೂಷವನ್ನ ಹಾಕಬಂದು ನಮ್ಮ ರ್ಯಾಲಿಗಳನ್ನೇ ಒಂದು ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ, ಜೋಪಾನವನ್ನು ನೋಡ್ಕೊಳ್ಳಿ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನೆಹರುಗೆ ಬರೆದಿದ್ದಾರೆ ಲೆಟರ್ನ. ಅದಿನ್ನ ಕೂಡ ಇದೆ. ದಯಮಾಡೋದನ್ನ ತಿಳ್ಕೋಬೇಕು. ಅವರು ನಮ್ಮ ಮಧ್ಯದಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾರೆ. ಯುವ ಕಾಂಗ್ರೆಸ್ನ ಬಂಧುಗಳು ದಯಮಾಡಿ ಸೈದ್ಧಾಂತಿಕವಾಗಿ ಓದ್ಕೋಬೇಕು. ಈ ಹೋರಾಟಕ್ಕೆ ನಾವು ಫೀಲ್ಡಲ್ಲಿ ಎಷ್ಟು ಹೋರಾಟವನ್ನು ಮಾಡ್ತೀವೋ ಸೈದ್ಧಾಂತಿಕವಾಗಿ